ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬರೋ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ KPTCL ಪವರ್ ಮ್ಯಾನ್ ನೇಮಕಾತಿ 2026-27 ಅಂತಂದರೆ ಹೊಸ ನೇಮಕಾತಿ ಬಗ್ಗೆ ನಿಮಗೆ ಒಂದು ಅಪ್ಡೇಟನ್ನು ಹೇಳ್ತೀನಿ. ಓಕೆ, ಬೆಸ್ಕಾಮ್, ಚೆಸ್ಕಾಮ್ ಸೇರಿದಂತೆ ಹುದ್ದೆಗಳಿರ್ತವೆ. ಇದು ಕ್ವಾಲಿಫಿಕೇಷನ್ನು 10th ಪ್ಲಸ್ ITI ಈ ಸಾರಿ ಇರುವಂಥ ಅವಕಾಶ ಇದೆ. ಅದರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಜೊತೆಗೆ ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರಲ್ಲ. ಇದಕ್ಕೆ 90% ಇದ್ದವರಿಗೆ ಜಾಬ್ ಫಿಕ್ಸ್ ಅಂತ ಹಾಕಿದ್ದೀನಿ. ಬಟ್ ಪರ್ಸೆಂಟೇಜ್ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಟೋಟಲಾಗಿ ಸೆಲೆಕ್ಷನ್ ಪ್ರೋಸೆಸ್ಸಿಂದ ಹಿಡಿದು ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಎಲ್ಲದರ ಬಗ್ಗೆನೂ ಮತ್ತು ಹೊಸದಾಗಿ ಏನೇನು ಬದಲಾವಣೆ ಆಗುತ್ತೆ ಎಂಬುದರ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಓಕೆ, ಹಾಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೆ ಇದರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತದೆ. ಓಕೆ, ಹಾಗೆ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಬಂದುಬಿಟ್ಟು ಈ ಒಂದು ಏನು KPTCL ಇದೆ, KPTCL ಇದರಲ್ಲಿ ಟೋಟಲಾಗಿ ಯಾವ್ಯಾವ ಮೆಸ್ಕಾಮ್, ಹೆಸ್ಕಾಮ್, ಚೆಸ್ಕಾಮ್ ಅಂತೇಳಿ ಬರ್ತವೆ. ಹೌದಾ, ನಿಮ್ಮೆಲ್ಲರಿಗೂ ಗೊತ್ತು. ಈ ಚೆಸ್ಕಾಮ್, ಜೆಸ್ಕಾಮ್ ಈ ಇಷ್ಟು ನಿಗಮಗಳಲ್ಲಿ ಟೋಟಲಾಗಿ ಈ ಪವರ್ ಮ್ಯಾನ್ ಏನಿದೆ, ಪವರ್ ಮ್ಯಾನ್ ಅಂದರೆ ಲೈನ್ ಮ್ಯಾನ್, ಮೊದಲು ಲೈನ್ ಮ್ಯಾನ್ ಅಂತ ಇತ್ತು, ಈಗ ಪವರ್ ಮ್ಯಾನ್ ಅಂತ ಮಾಡಿದ್ದಾರೆ. ಮತ್ತು ಸ್ಟೇಷನ್ ಅಟೆಂಡರ್, ಓಕೆ, ಕಿರಿಯ ಪರಿವಿಚಾರಕರು ಮತ್ತು ಕಿರಿಯ ಪವರ್ ಮ್ಯಾನ್, ಈ ಎರಡು ಹುದ್ದೆಗಳಿಗೆ ನೋಟಿಫಿಕೇಷನ್ ನಡೀತದೆ. ಇದರಲ್ಲಿ ಹೆಚ್ಚು ಹುದ್ದೆ ಇರುವಂಥದ್ದು ಪವರ್ ಮ್ಯಾನ್ ಹುದ್ದೆನೇ ಇರ್ತದೆ. ಯಾಕಂತಂದರೆ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವಂತೆ 6,000ಕ್ಕೂ ಹೆಚ್ಚು ಹುದ್ದೆಗಳು ಇನ್ನೂ ಸಹ ಖಾಲಿ ಇವೆ. ಓಕೆ, ಎಷ್ಟು 6,000ಕ್ಕೂ ಹೆಚ್ಚು ಹುದ್ದೆಗಳು ಇನ್ನೂ ಸಹ ಖಾಲಿ ಇವೆ ಇದರಲ್ಲಿ KPTCL. ಹಾಗಾಗಿ ಹೆಚ್ಚು ಹುದ್ದೆಗಳು ಖಾಲಿ ಇವೆ. 6,000 ಅಂತಲ್ಲ, ಇನ್ನೂ ಹೆಚ್ಚು. ಬರೀ ಬೆಸ್ಕಾಮಲ್ಲಿ 6,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ. ಅಂತಂದರೆ ಎಲ್ಲ ನಿಗಮಗಳು ಹೋಲಿಕೆ ಮಾಡಿದರೆ ಒಂದು 10,000 ಹುದ್ದೆಗಳು ಪವರ್ ಮ್ಯಾನು, ಸ್ಟೇಷನ್ ಅಟೆಂಡರು ಹುದ್ದೆಗಳು ಖಾಲಿ ಇರ್ತವೆ ಟೋಟಲಾಗಿ. ಹಾಗಾಗಿ ಅಷ್ಟು ಹುದ್ದೆಗಳನ್ನು ನೇಮಕಾತಿಯನ್ನು ಅವರು ಮತ್ತೆ ಮಾಡ್ತಾರೆ. ನೋಟಿಫಿಕೇಷನ್ ಬೇಗನೆ ಬರ್ತದೆ. ಓಕೆ, ಅದರ ಬಗ್ಗೆ. ಇನ್ನು ಕ್ವಾಲಿಫಿಕೇಷನ್ ವಿಷಯಕ್ಕೆ ಬಂದರೆ ಓನ್ಲಿ 10th ಮೇಲೆ ಈ ಸಾರಿ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಬಟ್ ನೆಕ್ಸ್ಟ್ ಬರುವಂತಹ ನೋಟಿಫಿಕೇಷನ್ಗೆ ಏನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಲ್ಲಿ ಏನಾಗಿತ್ತು ಅಂತಂದರೆ ಇದ್ರ ಬಗ್ಗೆ ಸಂಬಂಧಿಸಿರುವಂಥ ಇತ್ತು, ITI ಅವರಿಗೂ ಅವಕಾಶ ಕೊಡಿ ಅಂತೇಳಿ. ಓಕೆ, ITI ಅವರಿಗೆ ಅವಕಾಶ ಕೊಡಿ ಅಂತೇಳಿ. ಅದರ ಬಗ್ಗೆ ಏನಾದರೂ ಬದಲಾವಣೆ ಮಾಡ್ತಾರಾ ಅಂತೇಳಿ ಸಹ ನೋಡಬೇಕಾಗ್ತದೆ. ITIದವರಿಗೆ ಈ ಸಾರಿ ಅವಕಾಶ ಸಿಗುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಅದ್ರ ಬಗ್ಗೆ ಏನಾಗುತ್ತೆ ಎಂಬುದನ್ನು ನಾವು ಈಗ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಬಟ್ 10th ಇದ್ದವರಿಗೂ ಸಹ ಅವಕಾಶ ಇರ್ತದೆ. ಓಕೆ, 10th ಇದ್ದವರೆಗೂ ಸಹ ಅವಕಾಶ ಇರ್ತದೆ. ಈ ಹುದ್ದೆ ಬಂದುಬಿಟ್ಟು ಗ್ರೂಪ್ C ಇರ್ತದೆ ಸ್ನೇಹಿತರೆ. ಹೆಚ್ಚು ಜನ ಇದನ್ನು ಅಂದ್ಕೊಂಡಿರ ಅಂತಂದರೆ ಗ್ರೂಪ್ D ಅಂದ್ಕೊಂಡಿರ, ಅಲ್ಲ, ಇದು ಗ್ರೂಪ್ C ವೃಂದದಲ್ಲಿ ಬರುವಂತಹ ಹುದ್ದೆ ಆಗಿರ್ತದೆ. ಓಕೆ, ಏನು ಗ್ರೂಪ್ C. ಓಕೆ, ಇನ್ನು ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಈ ಹುದ್ದೆಯಲ್ಲಿ ಟೋಟಲಾಗಿ ವೇಕೆನ್ಸಿಗಳ ಬಗ್ಗೆ ಮಾಹಿತಿ ಆಯಿತು. ಸೆಲೆಕ್ಷನ್ ಪ್ರೊಸೆಸ್ಸು ನಿಮಗೆಲ್ಲರಿಗೂ ಗೊತ್ತೇ ಇದೆ. 10th ಇತ್ತು ಅಂತಂದರೆ 10th ಪರ್ಸೆಂಟೇಜ್ ಆದಮೇಲೆ ನಿಮ್ಮ ನೇಮಕಾತಿ ಮಾಡ್ತಾರೆ. ITI ಇತ್ತು ಅಂತಂದರೆ ನಿಮಗೆ ನೆಕ್ಸ್ಟಿಂದ ITI ಪ್ಲಸ್ 10th ಒಂದು ಸ್ಕೋರ್ ಆಧಾರದ ಮೇಲೆ ಮೆರಿಟ್ ತೆಗೆದು ನೆಕ್ಸ್ಟು ಫಿಸಿಕಲ್ಗೆ ಕರೀತಾರೆ ನಮಗೆ. ಓಕೆ, ಫಿಸಿಕಲ್ಗೆ ಕರೀತಾರೆ. ಈ ಫಿಸಿಕಲ್ಲಿ ನೀವು ಕ್ವಾಲಿಫೈ ಆದ ನಂತರ DV ಇರ್ತದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್. ಆನಂತರ ಮೆಡಿಕಲ್, ಓಕೆ, ಮೆಡಿಕಲ್ ಎಕ್ಸಾಮಿನೇಷನ್. ಈ ಎರಡು ಕ್ವಾಲಿಫೈ ಆದ ನಂತರ ಈ ಮೆಡಿಕಲ್ ಎಕ್ಸಾಮಿನೇಷನ್ ಎಲ್ಲಿರುತ್ತೆ ಇಲ್ಲ ಅಂತ ಕೆಲವೊಬ್ರು ಕಾಮೆಂಟ್ ಮಾಡ್ಬೋದು. ಇರುತ್ತೆ, ನಿಮಗೂ ಸಹ ಗೊತ್ತು, ಅದು PH ಕ್ಯಾಂಡಿಡೇಟ್ಗಳಿಗೆ ಮಾತ್ರ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಏನಪ್ಪ ಅಂತಂತಂದರೆ ಇದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಆಯಿತು, ಕ್ವಾಲಿಫಿಕೇಷನ್ ಬಗ್ಗೆ ಮಾಹಿತಿನೂ ಆಯಿತು. ಇನ್ನು ಮಾಹಿತಿ ಏನಪ್ಪ ಅಂದರೆ ಎಕ್ಸಾಮ್ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಬರಲ್ಲ, ಓನ್ಲಿ ಪರ್ಸೆಂಟೇಜ್ ಆಧಾರದ ಮೇಲೆ ನಿಮಗೆ ನೇಮಕಾತಿಯನ್ನು ಮಾಡ್ತಾರೆ. ಓಕೆ, ಇಲ್ಲಿವರೆಗೂ ಸಹ ಇರುವಂಥ ಅಪ್ಡೇಟ್ ಪ್ರಕಾರ ನಿಮಗೆ ನೋ ಎಕ್ಸಾಮ್. ಓಕೆ, ಯಾವುದೇ ರೀತಿಯಾದಂಥ ಪರೀಕ್ಷೆಗಳಿಲ್ಲ, ಡೈರೆಕ್ಟಾಗಿಯೇ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಇದು ಇವತ್ತಿನವರೆಗೂ ಸಹ ಇರುವಂಥ ಅಪ್ಡೇಟ್ ಪ್ರಕಾರ. ಇನ್ನು ನೆಕ್ಸ್ಟ್ ಇದನ್ನು ನೋಟಿಫಿಕೇಷನು ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ನವೆಂಬರ್ ಡಿಸೆಂಬರಲ್ಲಿ ಬರುವಂಥ ಸಾಧ್ಯತೆ ಇದೆ. ಈ ಒಂದು 2026 ನವೆಂಬರ್ ಡಿಸೆಂಬರಲ್ಲಿ ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಓಕೆ, ಇದು ಒಂದು ಮಾಹಿತಿಯಾಗಿತ್ತು. ಇದ್ರ ಬಗ್ಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಅಂದ್ಕೋಬೋದು. ಇನ್ನು ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಅದ್ರ ಬಗ್ಗೆ ಮತ್ತೆ ನಾನು ಮಾತಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಇನ್ನು ಪರ್ಸೆಂಟೇಜ್ ಬಗ್ಗೆ ಹೌದು ಅದೊಂದು ಹೇಳಬೇಕಾಗಿತ್ತು. 90% ಇದ್ದವ್ರಿಗೆ ಸೆಲೆಕ್ಟ್ ಆಗುತ್ತೆ ಅಂತ ಹಾಕಿದ್ದೀನಿ.
90% ಇದ್ದವ್ರಿಗೆ ಜಾಬ್ ಫಿಕ್ಸ್ ಅಂತ. ಅಂದರೆ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಪರ್ಸೆಂಟೇಜ್, ಈಗ 100 ಅಂತಲ್ಲ. ಯಾಕಂತಂದರೆ ಇಲ್ಲಿ 90% ಅವ್ರಿಗಿಂತ ಇನ್ನೂ ಕಡಿಮೆ ಆಗುವಂಥ ಚಾನ್ಸ್ ಇದೆ. IT ಏನಾದರೂ ಇಟ್ಟರು ಅಂತಂತಂದರೆ ಕ್ವಾಲಿಫಿಕೇಷನು 90% ಅಲ್ಲ, 60, 70, 80%ಗೂ ಸಹ ಹೋಗ್ತದೆ ಪರ್ಸೆಂಟೇಜ್. ಓಕೆ, ಆ ರೀತಿಯಾಗಿ ಆಗ್ತದೆ. ಯಾಕಂದರೆ ಅದು ಕ್ವಾಲಿಫಿಕೇಷನ್ ಮೇಲೆ ಡಿಪೆಂಡ್ ಆಗುವಂಥದ್ದು. ಓಕೆ, ಹಾಗಾಗಿ ನೆಕ್ಸ್ಟ್ ನೋಟಿಫಿಕೇಷನಿಂದ ಭಾರಿ ಬದಲಾವಣೆಗಳು ಆಗುವಂತಹ ಸಂಭವ ಇದೆ, ನಿರೀಕ್ಷೆ ಇದೆ. ಅದೇನಾಗುತ್ತೆ ಎಂಬುದನ್ನು ಬಂದಮೇಲೆ ನಾವು ನೋಡಬೇಕಾಗ್ತದೆ. ಇಲ್ಲಿವರೆಗೂ ಇರುವಂಥ ಅಪ್ಡೇಟು ಇದು. ನಿಮ್ಮದು ನವೆಂಬರ್ ಡಿಸೆಂಬರ್ಲಿ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.